ಜೈ ಹಿಂದ್ ಎಲ್ರಿಗೂ. ಅಗ್ನಿವೀರ ನೋಟಿಫಿಕೇಶನ್ ಏನಪ್ಪಾ ಅಂತಂದ ಹೇಳಿದ್ರೆ 2024ರದ್ದು ಯಾವಾಗ ಬಿಡಾವದ ಅಂತಂದ ಹೇಳಿದ್ರೆ 8 ಫೆಬ್ರವರಿ ಬಿಡಾವದನ. ಸೊ 8ನೇ ತಾರೀಕು ಫೆಬ್ರವರಿಯಿಂದ ಬಿಟ್ಟ ಅಂತಂದ ಹೇಳಿದ್ರೆ ಸೊ ಮಾರ್ಚ್ 21ರವರೆಗೂ ಈ ತರ ನೋಟಿಫಿಕೇಶನ್ ಐತೆ. ಅವಾಗ ನೀವೇನಂತಂದ ಹೇಳಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಹುದು ಅಂತಂದ ಹೇಳಿ ಪಕ್ಕಾ ನ್ಯೂಸ್ ಐತೆ. ಸೊ ಓಕೆ, ಅವ್ನು ಯಾವಾಗಾದ್ರೂ ಬಿಡ್ಲಿ. ಸೊ ಫೆಬ್ರವರಿ 8ನೇ ತಾರೀಕು ಬಿಡ್ಲಿ ಅಥವಾ 10ನೇ ತಾರೀಕು ಬಿಡ್ಲಿ ಅಥವಾ 15ನೇ ತಾರೀಕು ಬಿಡ್ಲಿ. ಸೊ ಫೆಬ್ರವರಿ ಏನಪ್ಪಾ ಅಂತಂದ ಹೇಳಿದ್ರೆ 20ರೊಳಗಡೆ ಇದು ಫಿಕ್ಸ್ಡ್ ಡೇಟು. ಒನ್ ಟೈಮ್ ಬರ್ಲಿಲ್ಲ ಅಂದ್ರೂ ಕೂಡ ಫೆಬ್ರವರಿ 20ರೊಳಗಡೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗ್ ಒಂದೇ ಒಂದ್ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ನಾನು ಇವಾಗ ಹೇಳ್ತೀನಿ ಏನಪ್ಪಾ ಅಂತಂದ್ ಹೇಳಿದ್ರೆ. ಸೊ ಈ ಸಾರಿ ನಾನೇನ್ ಮಾಡ್ತಿದ್ದೀನಿ ಅಂತಂದ್ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಎಕ್ಸಾಮ್ಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಆನ್ಲೈನ್ ಕ್ಲಾಸಸ್ ಗಳನ್ನ ಆಮೇಲೆ ಎಕ್ಸಾಮ್ಸ್ ಗಳನ್ನ. ಸೊ ನಿಮ್ಗೆ ಎಲ್ರಿಗೂ ಗೊತ್ತೈತೆ, ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ ಅಣ್ಣಂದ್ರಾಗಿರ್ಬೋದು, ನಿಮ್ ಜೊತೆಗಿರೋರಾಗಿರ್ಬೋದು, ಎಷ್ಟೋ ಜನ ನನ್ನ ಕ್ಲಾಸ್ಗಳನ್ನ ಕೇಳಿ ಆಲ್ರೆಡಿ ಅಗ್ನಿವೀರಾಗ ಏನಂತಂದ್ ಹೇಳಿದ್ರೆ ಟ್ರೈನಿಂಗ್ ದೊಳಗಿದಾರ. ಸೊ ನೀವು ಕೆಲವು ಜನರಿಗೆ ನಾನು ಯಾವ ತರ ಕ್ಲಾಸಸ್ಗಳನ್ನ ಮಾಡ್ತೀನಿ, ಆಮೇಲೆ ಕೆಲವು ಜನ ನನ್ನ ಕ್ಲಾಸಸ್ಗಳನ್ನ ನೋಡಿ 2 ಮಾರ್ಕ್ಸ್ ಅಲ್ಲಿ ಅಥವಾ 3 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ ಅಲ್ಲಿ ಎಷ್ಟೋ ಜನದೇನಪ್ಪಾ ಅಂತಂದ್ ಹೇಳಿದ್ರೆ ಅಗ್ನಿವೀರ ಸೆಲೆಕ್ಷನ್ ಆಗಿಲ್ಲ. ಸೊ ನಾನು ಹೇಳಿದ ತರ ನೀವೆಲ್ಲಾದ್ರೂ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಸೊ ಪಕ್ಕ ಈ ಸರ್ ಏನಂತಂದ್ ಹೇಳಿದ್ರೆ ಅಗ್ನಿವೀರ ಸೆಲೆಕ್ಷನ್ ಆಗ್ತಾರೆ. ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಸುಮ್ನೆ 10,000 15,000 ಕೊಟ್ಬಿಟ್ಟು ಸೊ ಎಲ್ಲೋ ಹೋಗಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸುಮ್ನೆ ಟೈಮ್ ವೇಸ್ಟು, ಅದಾದ ನಂತರ ನೆಕ್ಸ್ಟ್ ನಿಮ್ ದುಡ್ಡು ವೇಸ್ಟು, ಅಪ್ಪ ಅಮ್ಮ ಪಟ್ಟಿರೋ ಕಷ್ಟ ಎಲ್ಲ ಏನಂತಂದ್ ಹೇಳಿದ್ರೆ ವೇಸ್ಟ್ ಆಗತ್ತ. ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಾನ್ ನಿಮ್ ಜೊತೆಗಿದ್ದು ಕಂಟಿನ್ಯೂಸ್ ಆಗಿ ಏನಂತಂದ್ ಹೇಳಿದ್ರೆ ನಿಮ್ಮನ್ನ ಟ್ರೈನ್ ಮಾಡ್ತೀನಿ. ಸೊ ಎಕ್ಸಾಮ್ಸ್ಗೆ ಏನೇನ್ ಬೇಕು ನನ್ ಕಡೆಯಿಂದ ಎಲ್ಲ ಸಿಗತ್ತೆ ನಿಮ್ಗೆ, ಪಕ್ಕ ಹೇಳ್ತಾ ಇದ್ದೀನಿ. ಎಕ್ಸಾಮ್ಸ್ಗೆ ಏನೇನ್ ಬೇಕು ಪ್ರತಿಯೊಂದನ್ನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನನ್ನ ಕಡೆಯಿಂದ ನಾನ್ ಕೊಡ್ತೀನಿ. ನೀವೇನ್ ಮಾಡ್ಬೇಕು, ಜಸ್ಟ್ ಫಿಸಿಕಲ್ ಅಷ್ಟೇ ಪ್ರಿಪೇರ್ ಆಗ್ಬೇಕು. ಫಿಸಿಕಲ್ ಪ್ರಿಪೇರ್ ಆಗ್ಬೇಕು, ಡೈಲಿ ಕ್ಲಾಸ್ಗಳನ್ನ ಅಟೆಂಡ್ ಆಗ್ಬೇಕು, ಎಕ್ಸಾಮ್ಸ್ ಗಳನ್ನ ಬರಿಬೇಕು. ಎಲ್ಲಿವರೆಗೂ ಮಾಡ್ತೀನಿ ಇದನ್ನ, ನೀವು ಎಕ್ಸಾಮ್ ಬರೆಯೋ ದಿನದವರೆಗೂ. ನೀವು ಎಕ್ಸಾಮ್ ಬರೆಯೋ ದಿನದವರೆಗೂ ಏನಪ್ಪಾ ಅಂತಂದ ಹೇಳಿದ್ರೆ ಕಂಟಿನ್ಯೂಸ್ ಆಗಿರುತ್ತ. ಆಮೇಲೆ ಸ್ಯಾಟರ್ಡೆ ಸಂಡೇ ರವಿವಾರ ಆಮೇಲೆ ಶನಿವಾರ ಏನ್ ಮಾಡೋಣ ಅಂತಂದ ಹೇಳಿದ್ರೆ ನನ್ ಜೊತೆಗೇನೆ ಏನಂತಂದ ಹೇಳಿದ್ರೆ ಡೈಲಿ ಅಂದ್ರೆ ಶನಿವಾರ ರವಿವಾರ ಒಂದೊಂದು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಏನ್ ಮಾಡೋಣ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ನಾನು ಕ್ವಶನ್ ಅನ್ನ ಹೇಳ್ತೀನಿ. ಸೊ ಅದಕ್ಕೆ ಎಷ್ಟು ಜನರಿಗೆ ಓದಕ್ ಬರುತ್ತಾ ಅಷ್ಟು ಮಾಡ್ರಿ. ಅದಾದ ನಂತರ ನಾನು ನಿಮ್ಗೆ ಯಾವ ತರ ಬಿಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಆಮೇಲೆ ಇನ್ನೊಂದ್ರಪ್ಪ, ನಿಮ್ಗೆ ಇಂಗ್ಲಿಷ್ ಬರಾಕತ್ತಿಲ್ಲ, ಹಿಂದಿ ಬರಾತಿಲ್ಲ ಅಂತ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಸೊ ನಿಮ್ಗೆ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೂ ಕೂಡ ನೀವು ಆರಾಮಾಗಿ ಏನಂತಂದ್ ಹೇಳಿದ್ರೆ ಸ್ಕೋರ್ ಮಾಡುವಷ್ಟು ನಾನು ಹೇಳ್ಕೊಡ್ತೇನೆ. ಬೇಕಾದ್ರೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಓಲ್ಡ್ ವಿಡಿಯೋಸ್ಗಳನ್ನ ನೀವು ನೋಡ್ರಿ. ಇದು ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, ನಾನು ಜಾಸ್ತಿ ಏನಿಲ್ಲ, ಎಕ್ಸಾಮು ಎಲ್ಲ ಸೇರ್ಬಿಟ್ಟು ಸೊ ಟೋಟಲ್ ಆಗಿ ನಿಮ್ಗೆ ಎಕ್ಸಾಮ್ಸ್ 20 ಎಕ್ಸಾಮ್ಸ್ಗಳು. ಆಮೇಲೆ ಬೇಕಾದ್ರೆ ಇನ್ನೂ ಬೇಕಾದ್ರೆ ಜಾಸ್ತಿ ಮಾಡೋಣ. 20 ಎಕ್ಸಾಮ್ಸು ಆಮೇಲೆ ಆನ್ಲೈನ್ ಲೈವ್ ಕ್ಲಾಸು ಇವೆರಡು ಸೇರೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ 500 ರೂಪೀಸ್ ಅಷ್ಟೇ ಫೀಸ್ ತಗೊಂತಾ ಇದ್ದೀನಿ ಓನ್ಲಿ ಎಕ್ಸಾಮ್ ಅಂತಂದ್ ಹೇಳ್ಬಿಟ್ಟು. ಯಾಕಂತಂದ್ ಹೇಳಿದ್ರೆ ಎಕ್ಸಾಮ್ ಫ್ರೀ ಕೊಡಕ್ ಆಗಂಗಿಲ್ಲ. ಫ್ರೀ ಕೊಡ್ತ ಅಂತಂದ್ ಹೇಳಿದ್ರೆ ಯಾರು ಸರಿ ಹೋಗಂಗಿಲ್ಲ ಅದು. ಸೊ ಎಕ್ಸಾಮ್ ಫೀಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು 500 ಇರುತ್ತಾ. ಆನ್ಲೈನ್ ಲೈವ್ ಕ್ಲಾಸ್ಗಳು ನಿಮ್ಗೆ ಅದ್ರ ಜೊತೆಗೆ ಇರ್ತಾವ. ನಿಮ್ಗೆ ಯಾರಿಗೆ ಇಷ್ಟ ಐತಿ ಅವ್ರು ಮಾತ್ರ ಏನಂತಂದ್ ಹೇಳಿದ್ರೆ ಮೆಸೇಜ್ ಹಾಕ್ರಿ, ಸರ್ ನಾವು ಫೀಸ್ ಪೇ ಮಾಡ್ತೀವ್ರಿ, ನಿಮ್ ಜೊತೆ ನಾವು ಇರ್ತೀವ್ರಿ. ಸೊ 84968686 ಈ 37 ಇದನ್ನ ಏನಂತಂದ್ ಹೇಳಿ ಸೈಡ್ಗೆ ಬರ್ದಿದ್ದು ಕೊಡ್ರಿ. 8496868637 ವಾಟ್ಸಪ್ ಅಲ್ಲಿ ಏನಂತಂದ್ ಹೇಳಿದ್ರೆ ಸರ್ ಎಕ್ಸಾಮ್ ಬರೀತೀವ್ರಿ, ಫೀಸ್ ಕಟ್ತೀವ್ರಿ ಅಂತಂದ್ ಹೇಳ್ಬಿಟ್ಟು ಮಾಡ್ರಿ. ಎದಕ್ ಹೇಳಕತ್ತಾನ ಇದನ್ನ ಅಂತಂದ್ ಹೇಳಿದ್ರೆ ಲಾಸ್ಟ್ ಟೈಮು ಎಷ್ಟೋ ಜನ ಮಿಸ್ ಮಾಡ್ಕೊಂಡಿದ್ದಾರೆ ಜಾಬ್ಗಳನ್ನ. ಸೊ ಎಕ್ಸಾಮ್ಸ್ ಗಳನ್ನ ಎಷ್ಟೋ ಜನ ಬರೀಲಿಲ್ಲ. ಕೆಲವೊಂದ್ ಏನಂತಂದ್ ಹೇಳಿದ್ರೆ ಫ್ರೀ ಕೊಟ್ಟಾಗ ಯಾರು ಬರಲಿಲ್ಲ, ಎಲ್ಲಾನು ವೇಸ್ಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಇದು. ಆಮೇಲೆ ಕಂಪ್ಲೀಟ್ ಆಗಿ ನೋಡ್ರಿ ವಿಡಿಯೋ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ನೋಡ್ರಿ. ಫಸ್ಟ್ ಟೈಮ್ ಯಾರು ನೋಡಕತ್ತೀರಿ ಅವ್ರು ಕಂಪ್ಲೀಟ್ ಆಗಿ ವಿಡಿಯೋಸ್ ನೋಡ್ರಿ. ನಿಮ್ಗೆ ಏನೇನ್ 10 ನಿಮಿಷ ಏನೇ ನೀವೇನ್ ಹೋಗಿ ಏನ್ ಒಲಿಂಪಿಕ್ ಗೆದ್ದು ಬರಂಗಿಲ್ಲ, ಟೈಮ್ ಇರುತ್ತೆ. ಎಲ್ರು ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋಸ್ ನೋಡ್ರಿ. ಸೊ ಸಿಂಪಲ್ ಆಗಿ ಅರ್ಥ ಆಯ್ತಾ? ಎಲ್ಲಾ ತರದ್ ಏನ್ ಬೇಕು ನಾನು ನಿಮ್ಗೆ ಕೋಚಿಂಗ್ ಎಲ್ಲಾನು ಕೊಡ್ತೀನಿ. ಸೊ ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 500 ರೂಪೀಸ್, ಇವೇನ್ ಜಾಸ್ತಿ ಆಗಂಗಿಲ್ಲ. ನೀವು ಜಾಬ್ ಆಗ್ಬೇಕು, ದೇಶ ಸೇವೆ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಕಂಪಲ್ಸರಿ ಎಕ್ಸಾಮ್ಸು ಅದಾದ ನಂತರ ಲೈವ್ ಕ್ಲಾಸ್ ಅಟೆಂಡ್ ಆಗಬೇಕು. ನೀವು ಬೇಕಾದ್ರೆ ನಂಬಿಕೆಲ್ಲ ನೋಡ್ರೋ ವಿಡಿಯೋಸ್ಗಳಿದಾವ, ಎಷ್ಟೋ ವಿಡಿಯೋಸ್ಗಳಿದಾವ. ಸೊ ಅವುಗಳನ್ನ ನೋಡಿದ ನಂತರ ಬೇಕಾದ್ರೆ ಬರ್ರಿ. ಬಟ್ ಆದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಫೆಬ್ರವರಿ 10ನೇ ತಾರೀಕು ನಾನು ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಒಂದ್ ಕ್ಲಾಸ್ನೆಲ್ಲ ಸರ್ ನಾನು ಆಮೇಲೆ 20ನೇ ತಾರೀಕು ಬರ್ತೀನಿ, 22ನೇ ತಾರೀಕು ಬರ್ತೀನಿ, ಇಲ್ಲ ಮಾರ್ಚ್ದಾಗ ಬರ್ತೇನೆ ಅಂತಂದ್ ಹೇಳಿದ್ರೆ ಆಲ್ರೆಡಿ 30-40 ಕ್ಲಾಸ್ಗಳು ಮಿಸ್ ಆದ್ರೆ ಮತ್ತೇನ್ ಬರ್ತೀರಿ, ಅಲ್ಲೇ ಕೂತ್ರಿ ನೀವು. 30-40 ಕ್ಲಾಸ್ಗಳು ಮಿಸ್ ಆದವು ಅಂತಂದ್ ಹೇಳಿದ್ರೆ ಆಮೇಲೆ ಬಂದ್ ಏನ್ ಮಾಡಾರ ನೀವು ಇಲ್ಲಿ. ಸೊ ಆ ತರ ಮಾಡಕ್ ಹೋಗ್ಬೇಡ್ರಿ. ಫೆಬ್ರವರಿ 10ರೊಳಗೆ ಏನಂತಂದ್ ಹೇಳಿದ್ರೆ ಎಲ್ರು ಸೊ ರಿಜಿಸ್ಟರ್ ಮಾಡ್ಕೊಡ್ರಿ. ಅದಾದ ನಂತರ ಕ್ಲಾಸಸ್ ಗಳನ್ನ ಅಟೆಂಡ್ ಆಗಿ. ಸರ್ ಯೂಟ್ಯೂಬ್ ಲೈವ್ ಕ್ಲಾಸ್ ಮಾಡ್ತೀರೇನ್ರಿ? ಸೊ ಯೂಟ್ಯೂಬ್ ಲೈವ್ ಕ್ಲಾಸ್ ನಾನು ಎಲ್ರಿಗೂ ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ಬೇರೆ ಬೇರೆ ತರದ್ ಏನಂತಂದ್ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ಬರ್ತಾವ. ನಾನು ಸಪ್ರೇಟ್ ಆಗಿ ಏನಂತಂದ್ ಹೇಳಿದ್ರೆ ಲೈವ್ ಕ್ಲಾಸ್ ಗಳನ್ನ ತಗೊಂತೀನಿ. ಸೊ ಇದಂತೂ ಪಕ್ಕ ಕ್ಲಿಯರ್ ಎಲ್ರಿಗೂ?
ಎಸ್. ನೆಕ್ಸ್ಟ್ ಒನ್, ಸರ್ ನಾವು ಎಲಿಜಿಬಲ್ ಅದೇವ್ರಿ ಇಲ್ರಿ ಅಂತಂದ್ ಹೇಳ್ಬಿಟ್ಟು ಕೆಲವು ಜನರಿಗೆ. ಸೊ ನೀವು ಎಲಿಜಿಬಲ್ ಅದೇ ರೀ, ಎಲ್ಲಿಂದ ನಿಮ್ದು ವಯಸ್ಸು ಎಲ್ಲಿಂದ ಇತ್ತಂತಪ್ಪ ಅಂತಂದ್ ಹೇಳಿದ್ರ, ಸೊ 1 ಅಕ್ಟೋಬರ್, ಸೊ ಅಕ್ಟೋಬರ್ 1ನೇ ತಾರೀಕಿಂದ ಹಿಡ್ಕೊಂಡು ಸೊ 2003ರಿಂದ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ 30 ಏಪ್ರಿಲ್ 2007 ಒಳಗಡೆ ಇದ್ರಿ ಅಂತಂದ್ ಹೇಳಿದ್ರೆ ಈ ಸಾರಿ ನೀವೇನ್ ಮಾಡ್ಬೋದು, ಎಕ್ಸಾಮ್ಸ್ ಗಳನ್ನ ಅಪ್ಲೈ ಮಾಡ್ಬೋದು. ಅಕ್ಟೋಬರ್ 2003ರಿಂದ ಹಿಡ್ಕೊಂಡು ಸೊ 30 ಏಪ್ರಿಲ್ 2007 ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗತ್ತ. ಸೊ ಇನ್ನು ನೋಟಿಫಿಕೇಶನ್ ಬಿಡಬೇಕು, ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗತ್ತೆ. ಬಟ್ ಆದ್ರೆ ಅಕ್ಟೋಬರ್ 2003ರಿಂದ ಹಿಡ್ಕೊಂಡು 30 ಏಪ್ರಿಲ್ 2007ವರೆಗೂ, 2007 ಇದು 2007ರಿಂದ 2003ವರೆಗೆ ಅಂತಂದ ಹೇಳಿದ್ರೆ ಯಾರ್ಯಾರ್ದು ಏಜ್ ಐತಿ ಅವರೆಲ್ಲ ಏನಂತಂದ ಹೇಳಿದ್ರೆ ಮಾಡ್ಕೋಬಹುದು. ಯಾಕಂತಂದ ಹೇಳಿದ್ರೆ 17.5 ವರ್ಷದಿಂದ 21 ವರ್ಷ ತಕ ಐತಿ. ನಿಮ್ ವಯಸ್ಸು 17.5 ವರ್ಷದಿಂದ 21 ವರ್ಷ ತಕ. ಯಾವ್ದಕ್ಕಿದು? ಜನರಲ್ ಡ್ಯೂಟಿ GDಗೆ. ಆಮೇಲೆ ಸರ್ ನಮ್ದು ಮಾರ್ಕ್ಸ್ ಎಷ್ಟಿರ್ಬೇಕು ಅದು ಇದು ಅಂತಂದು ಏನೇನೋ ಕೇಳ್ತಿರಲ್ಲ, 45% ಆಗಿರ್ಬೇಕ್ರಪ್ಪ ನಿಮ್ದು. ಟೆಂತ್ ಏನಂತಂದ ಹೇಳಿದ್ರೆ 45% ಆಗಿರ್ಬೇಕಷ್ಟ. 45% ಟೆಂತ್ ಮುಗ್ದಿರ್ಬೇಕು, ಪರ್ಸೆಂಟೇಜ್ ಆಗಿರ್ಬೇಕು ನಿಮ್ದು. ಕ್ಲಿಯರ್ ಎಲ್ರಿಗೂ? ಸದಾದ ನಂತರ ಸರ್ 33 ಅದು ಇದು ಅಂತಂದ್ ಹೇಳ್ತಾರೆ. 33 ಅಲ್ಲ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ 33 ಅನ್ನೋದು ಏನಂತಂದ್ ಹೇಳಿದ್ರೆ ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಏನಂತಂದ್ ಹೇಳಿದ್ರೆ 33 ಮಾರ್ಕ್ಸ್ ಮೇಲೆ ತಗೊಂಡಿರ್ಬೇಕು. ಅದು 45% ಆಗಿರ್ಬೇಕಷ್ಟೇ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಗ್ನಿವೀರ ಟೆಕ್ನಿಕಲ್ ಯಾರಾದ್ರೂ ಇದ್ರಿ ಅಂತಂದ್ ಹೇಳಿದ್ರೆ, ಅಗ್ನಿವೀರ ಟೆಕ್ನಿಕಲ್ ಇದ್ರಿ ಅಂತಂದ್ ಹೇಳಿದ್ರೆ ನೀವು ಸೈನ್ಸ್ ಮಾಡಿರ್ಬೇಕು. ಸೊ ನೀವೇನಂತಂದ್ ಹೇಳಿದ್ರೆ PUC ಸೈನ್ಸ್ ಮಾಡಿರ್ಬೇಕು. ಆಮೇಲೆ ನಿಮ್ ವಯಸ್ಸು ಎಷ್ಟಿರ್ಬೇಕು? 17 ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 21 ವರ್ಷದವರೆಗೆ ಇರ್ಬೇಕು. ನಾನು ಹೇಳಿದ್ನಲ್ಲ 2003ರಿಂದ 2007 ಅಷ್ಟರೊಳಗಡೆ, ಅಕ್ಟೋಬರ್ 2003ರಿಂದ ಏಪ್ರಿಲ್ 2007ವರೆಗೂ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ ಯಾರ್ಯಾರು ಅಂತಂದ್ ಹೇಳ್ಬಿಟ್ಟು? ಸೊ ಸೈನ್ಸ್ ದವರು ನಿಮ್ದು ಎಷ್ಟಿರ್ಬೇಕಂತಂದ್ ಹೇಳಿದ್ರೆ ಮ್ಯಾಥ್ಸ್ ಮತ್ತು ಎಲ್ಲದ್ರಲ್ಲಿ ಸೇರ್ಬಿಟ್ಟು 50% ಮೇಲೆ ಇರ್ಬೇಕು. 50% ಮೇಲೆ ಇರ್ಬೇಕು, 50%. ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಕ್ಲರ್ಕ್ ದವ್ರಿಗೆ ಏನಂತಂದ್ ಹೇಳಿದ್ರೆ ಸೇಮ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ರು ಇರ್ಬೇಕು. ಅಂದ್ರೆ ಯಾವ್ದಾದ್ರು ಇದ್ರು ನಡೀತಿ, ನಿಮ್ದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವ್ದಾದ್ರು ನಡೀತೈತಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 60% ಆಗಿರ್ಬೇಕು ನಿಮ್ದು ಪರ್ಸೆಂಟೇಜ್. ಅಗ್ರಿಗೇಟ್ ಏನಂತಂದ್ ಹೇಳಿದ್ರೆ ನಿಮ್ದು ಪರ್ಸೆಂಟೇಜ್ ಅಗ್ರಿಗೇಟ್ 60% ಆಗಿರ್ಬೇಕು. ನಿಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ವಯಸ್ಸು 17 ರಿಂದ 21 ವರ್ಷ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಟ್ರೇಡ್ ಮ್ಯಾನ್. ಇದು ತುಂಬಾ ಇಂಪಾರ್ಟೆಂಟ್. ಇದು ಟ್ರೇಡ್ ಮ್ಯಾನ್ ನಿಮ್ದೇನಪ್ಪಾ ಅಂತಂದ್ ಹೇಳಿದ್ರೆ 10th ಪಾಸ್ ಆಗಿರ್ಬೇಕು. ನಿಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಜಸ್ಟ್ 10th ಪಾಸ್ ಆಗಿರ್ಬೇಕಷ್ಟ. ಇದ್ ನೋಡ್ರ, ಅಗ್ನಿವೀರ ಟ್ರೇಡ್ ಮ್ಯಾನ್ ಐತಲ್ಲ 10th ಪಾಸ್ ಆಗಿರ್ಬೇಕು. ಇಲ್ಲೂ ಕೂಡ ಏನಂದ್ರೆ 17ರಿಂದ 21 ವರ್ಷ ತಕ. ಇನ್ನೊಂದೈತಿ ಅಗ್ನಿವೀರ ಟ್ರೇಡ್ಸ್ ಮ್ಯಾನ್ 8ನೇ ಮೇಲೆ, ಅದು 10ನೇ ಮೇಲೆ ಐತಿ, ಇದು 8ನೇ ಮೇಲೆ. ಇಲ್ಲಿ 8ನೇ ಮೇಲೆ ಪಾಸ್ ಆಗಿದ್ರೆ ಸಾಕು, ನೀವೇನಂತಂದ್ ಹೇಳಿದ್ರೆ ಇಷ್ಟೆಲ್ಲ ಹಾಕೋಬಹುದು ಎಕ್ಸಾಮ್ಸ್ ಗಳನ್ನ. ಎಲ್ರಿಗೂ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರು. ಎಷ್ಟೋ ಜನ ನನ್ ಕಡೆಯಿಂದ ಜಾಬ್ ಆಗಿದಾರ. ಸರ್ ಇವ್ರಿಗೇನ್ ರೊಕ್ಕ ಕೊಡೋದ? ಅದಾದ ನಂತರ ನೀವೇನೇನ್ 10,000 15,000 ಕೊಡ್ತಿಲ್ಲ, ಎಕ್ಸಾಮ್ ಫೀಸ್ ಅಷ್ಟೇ 500 ರೂಪಾಯಿ ಐತೆ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 20 ಟೆಸ್ಟ್ಗಳಿದಾವ. ಸೊ ಅದಾದ ನಂತರ ನೆಕ್ಸ್ಟ್ ಒಂದೊಂದಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಹಿಡಿದಿಲ್ಲ, ಇವನ್ 20 ರೂಪಾಯಿ ಬೀಳಂಗಿಲ್ಲ, 20 ರೂಪಾಯಿ ಬೀಳುತ್ತಷ್ಟೇ. ಸೊ 500 ರೂಪೀಸ್ ಐತೆ. ಎಲ್ರು ಏನಂತಂದ್ ಹೇಳಿದ್ರೆ ಕೊಟ್ಬಿಟ್ಟು, ಅಥವಾ ಸೊ ನಿಮ್ಗಿಷ್ಟ, ನೀವೇನಂತಂದ್ ಹೇಳಿದ್ರೆ ಸರ್ ನಾವು ಜಾಬ್ ಆಗ್ಲೇಬೇಕು, ನೀವು ಹೇಳ್ದಂಗೆ ಕೇಳ್ತೀವಿ, ನಾವು ಸ್ಟಡಿ ಮಾಡ್ತೀವಿ ಅಂತ ಅನ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಬಂದೇ ಬರ್ತೀರಾ. ನಾನು ಇವಾಗ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಈ ನಂಬರ್ಗೆ ಏನಂತಂದ್ ಹೇಳಿದ್ರೆ ಮೆಸೇಜ್ ಹಾಕ್ರಿ. ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ ಅಡ್ಮಿಷನ್ ಅನ್ನ ತಗೊಳ್ರಿ. ನೋಡ್ರಿ, ಮತ್ತೆ ಆಮೇಲೆ ನಾನು ಬರ್ತೀನಿ ಸರ್, ಲೇಟ್ ಆಗಿ ಬರ್ತೀನಿ ಅಂತಂದ್ ಹೇಳಿದ್ರೆ ಎಷ್ಟೋ ಜನ ಬಂದಿರ್ತಾರ. ಅವಾಗ ಏನಂತಂದ್ ಹೇಳಿದ್ರೆ ಬಾಳ ಜನ ಆದ್ರ ಅಂತಂದ್ ಹೇಳಿದ್ರೆ ನನಗೂ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಬೇಗನೆ ಏನಂತಂದ್ ಹೇಳಿದ್ರೆ ತಗೊಳ್ರಿ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸಿಲೆಬಸ್ ಎಲ್ಲ ಮುಗಿಸಿದ್ನಂದ್ರೆ ಏನ್ ಮಾಡಾರ ಸರ್, ನಾವು ಇನ್ನೊಂದ್ ತಿಂಗಳು ಬಿಟ್ಟು ಬರ್ತೇವ್ರಿ ಅಂತಂದ್ ಹೇಳಿ ಆತರ ಮಾಡಕ್ ಹೋಗ್ಬೇಡ್ರಿ. ಯಾರ್ ಹಾರ್ಡ್ ವರ್ಕ್ ಮಾಡಕತ್ತೀರಿ, ನಿಮ್ ಅಪ್ಪ ಅಮ್ಮನ್ ಕನಸನ್ನ ಈಡೇರ್ಸ್ಬೇಕು ಅನ್ಕೊಂಡಿರಿ, ಮಂದ್ಯಾಗಿಂದ ಇಲ್ಲಲ್ಲ, ಊರ್ ಮಂದಿ ಏನಿರುತ್ತಲ್ಲ ಅವ್ರ ಮಾತ್ ಕೇಳಿ ನಿಮ್ದು ಜಾಬ್ ಆಗಿಲ್ಲ, ತಿರ್ಗಾಡತ್ತ ಹಂಗ ಹಿಂಗ ಅಂತಂದ್ ಹೇಳಿ ನಿಮ್ ತಲಿ ಕೆಟ್ಟಿರ್ತೈತ್ಲಾ. ಸೊ ಅಂತವ್ರು ಬರ್ರಿ, ನಿಮ್ಗೆ ಹೆಂಗ್ ಟ್ರೈನ್ ಮಾಡ್ಬೇಕು ನಾನು ಆತರ ಮಾಡ್ತೀನಿ, ಪಕ್ಕಾ ಜಾಬ್ ಆಗತ್ತ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, NCC A B C ಸರ್ಟಿಫಿಕೇಟ್ ಹೊಂದಿದ್ರ. ಸೊ NCC A ಮತ್ತು B ಮತ್ತು C ಸರ್ಟಿಫಿಕೇಟ್ ಹೊಂದಿದ್ರ ನಿಮ್ಗೆ ಏನಂತಂದ್ ಹೇಳಿದ್ರ 5 ಮಾರ್ಕ್ಸ್, A ಸರ್ಟಿಫಿಕೇಟ್ ಇದ್ರ, B ಸರ್ಟಿಫಿಕೇಟ್ ಇದ್ರ 10 ಮಾರ್ಕ್ಸ್, ಅದಾದ ನಂತರ C ಸರ್ಟಿಫಿಕೇಟ್ ಇತ್ತಂತಂದ್ ಹೇಳಿದ್ರೆ 15 ಮಾರ್ಕ್ಸ್ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬೋನಸ್ ಇದಾವ. ಆಮೇಲೆ NCC C ಸರ್ಟಿಫಿಕೇಟ್ ಇದ್ದು ರಿಪಬ್ಲಿಕ್ ಪರೇಡ್, ಗಣರಾಜ್ಯೋತ್ಸವ ಪರೇಡ್ ಅಲ್ಲಿ ನೀವೇನಾದ್ರೂ ಭಾಗವಹಿಸಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ 25 ಮಾರ್ಕ್ಸ್ ಇದಾವ. ABC ಇತ್ತಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕುವಾಗ NCC ಸರ್ಟಿಫಿಕೇಟ್ ಅದಾವ ಅಂತಂದ್ ಹೇಳ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು. ಸೊ ಇದೆಲ್ರಿಗೂ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ ನಮ್ದು ಪೇಮೆಂಟ್ ಎಷ್ಟೆಷ್ಟು ಇರತ್ರಿ? ಈಸಿಯಾಗಿ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, 30,000 ಅಂತಂದು ಇದ್ದೇ ಇರತ್ತ. ಅದಾದ ನಂತರ ನೀವು ರಿಟರ್ನ್ ಬರುವಾಗ ಏನಂತಂದ್ ಹೇಳಿದ್ರ ನಿಮ್ಗೆ ರೊಕ್ಕ ಕೊಟ್ಟು ಕಳಿಸ್ತಾರ.
4 ವರ್ಷ ಆದ ನಂತರ. ಆಮೇಲೆ ಕೆಲವು ಜನರನ್ನ ಏನಂತಂದ್ ಹೇಳಿದ್ರೆ ಪರ್ಮನೆಂಟ್ ಮಾಡ್ಕೊಂತಾರ. ಸೊ ಇಂತ ಎಲ್ಲಿ ಸಿಗತ್ರೋ ನಿಮ್ಗ? ಹಾ, ಆಮೇಲೆ ಇನ್ನೊಂದೇನಪ್ಪಾ, ಸರ್ ಯಾವ ತರ ಎಕ್ಸಾಮ್ಸ್ ಗಳನ್ನ ಏನೇನ್ ಹಾಕೋಬೇಕು ಅವೆಲ್ಲ ಬಿಟ್ಬಿಡ್ರಿ, ನಾವು ಅದನ್ನೆಲ್ಲ ಥಿಂಕ್ ಮಾಡೋದ್ ಬೇಡ. ನಾನ್ ನಿಮ್ ಕ್ಲಾಸ್ನಾಗ ಎಲ್ಲಾನು ಹೇಳ್ಕೊಡ್ತೇನೆ, ಯಾವ ಹೆಂಗ್ ಇರ್ತಾವ ಏನೇನಿಲ್ಲ ಅಂತಂದ್ ಹೇಳಿ. ಆಮೇಲೆ ಟ್ಯಾಟೋ ಇರಂಗಿಲ್ರೋ, ಯಾರಿಗೂ ಟ್ಯಾಟೋ ಇರಂಗಿಲ್ಲ. ಆಮೇಲೆ ಫಿಸಿಕಲ್ ಏನಿರ್ಬೇಕು, ನೀವೇನೇನ್ ಮಾಡ್ಬೇಕು ಸರ್? 1.6 ಕಿಲೋಮೀಟರ್ ರನ್ನಿಂಗ್ ಮಾಡ್ಬೇಕ್ರಿ. 1.6 ಕಿಲೋಮೀಟರ್ ಅಂತಂದ್ ಹೇಳಿದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಅದು ಏನಂತಂದ್ ಹೇಳಿದ್ರೆ 5.5 ನಿಮಿಷನಾಗ ಓಡ್ಬೇಕು. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಾಕ್ ಟ್ರೈ ಮಾಡ್ಬೇಕು. ಯಾಕಂದ್ರ 60 ಮಾರ್ಕ್ಸ್ ಇದಾವ. 10 ಪುಲಪ್ಸ್ ಹೊಡಿಬೇಕು. ಆಮೇಲೆ ಟೋಟಲ್ ಏನಾಗಿತ್ತು ಅಂತಂದ್ ಹೇಳಿದ್ರೆ, ಸೊ ಬೀಮ್ ಪುಲಪ್ಸ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಸೊ 9 ಫೀಟ್ ಡಿಚ್ ಇರುತ್ತ. ಅದಾದ ನಂತರ ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತೆ. ಇವೆಲ್ಲ ಏನಂತಂದ್ ಹೇಳಿದ್ರೆ ಕ್ವಾಲಿಫೈಗೆ. ಬಟ್ ಆದ್ರೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಪುಲ್ಅಪ್ಸ್ ಅದಾದ ನಂತರ ರನ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ಇವೆಲ್ಲ ಚೆಸ್ಟ್ ಗಿಸ್ಟ್ ಅವೆಲ್ಲ ನಾರ್ಮಲ್. ನಾವ್ ಹೇಳ್ತೀವಲ್ಲ ಸರ್, ಇಷ್ಟು ಸೂಬಿಸದೆ ಇಷ್ಟು ಹೋಗ್ಬೇಕ್ರಿ ಅಂತಂದ್ರೆ, ಅವೆಲ್ಲ ಏನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ಇಟ್ಕೊಳ್ರಿ. ಅವನ್ನೆಲ್ಲ ಏನಂತಂದ್ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ, ಆಮೇಲೆ ನಾನ್ ಕ್ಲಾಸ್ ಹೇಳುವಾಗ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಮಾಹಿತಿ. 8ನೇ ತಾರೀಕು ಫೆಬ್ರವರಿ, ನೆಕ್ಸ್ಟ್ ಮಂತ್ 8ನೇ ತಾರೀಕು ಏನಂತಂದ್ ಹೇಳಿದ್ರೆ ನಿಮ್ಗ ನೋಟಿಫಿಕೇಶನ್ ಬಿಡೋ ಚಾನ್ಸಸ್ ಬಾಳ ಐತಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಬೇಗ ಅಡ್ಮಿಷನ್ ಆಗ್ರಿ. ಅದಾದ ನಂತರ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡೋದು. ಕ್ಲಾಸ್ಗಳನ್ನ ಮಿಸ್ ಮಾಡ್ಕೊಂಡ್ರ ಅಂತಂದ್ ಹೇಳಿದ್ರೆ ನಿಮ್ಗೆ ಏನು ಬರಂಗಿಲ್ಲ. ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಸರ್ ನನಗೆ ಇಂಗ್ಲೀಷೇ ಓದಾಕ್ ಬರಂಗಿಲ್ರಿ, ಏನ್ ಮಾಡೋನು? ಅದಕ್ಕೂ ಒಂದ್ ಐತ್ರು. ಇಂಗ್ಲೀಷ್ ಯಾರಿಗ್ ಬೇಕಂತ ನಾವು ಏನ ಒಂದೊಂದು ವರ್ಡ್ ಇರ್ತಾವ, ಒಂದೊಂದು ವರ್ಡ್ ನ ಹೇಳ್ಕೊಡ್ತಾನೆ, ಏನ್ ಮಾಡ ಅರ್ಥ ಮಾಡ್ಕೊಳ್ಳೋದು. ಆ ವರ್ಡ್ ಬಂತು ಅಂತಂದ್ ಹೇಳಿದ್ರೆ ಇದನ್ನ ಹಿಂಗ ಮಾಡ್ಬೇಕು, ಲೆಕ್ಕ ಹಿಂಗ ಮಾಡ್ಬೇಕು, ಇದನ್ನ ಇದೇ ತರ ಆನ್ಸರ್ ಆಗ್ಬೇಕು ಅಂತಂದ್ ಹೇಳಿ ನಾನು ಎಲ್ಲಾನು ನಿಮ್ಗೆ ಟ್ರೈನ್ ಮಾಡ್ಕೊಡ್ತೀನಿ. ಸೊ ಬೇಗ ಜಾಯ್ನ್ ಆಗ್ರಿ. ಸೊ 10ನೇ ತಾರೀಕು ಏನಪ್ಪಾ, 10ನೇ ತಾರೀಕು ಒಳಗಡೆ ಜಾಯ್ನ್ ಆಗ್ರಿ. 10ನೇ ತಾರೀಕು ಏನಪ್ಪಾ ಅಂತಂದ್ ಹೇಳಿದ್ರೆ ಲೈವ್ ಕ್ಲಾಸ್ ತಗೊಳಕ್ ಸ್ಟಾರ್ಟ್ ಮಾಡೋಣ. ಸೊ 10 ಇಲ್ಲ 11ನೇ ತಾರೀಕು ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ, ನಾನ್ ನಿಮ್ ಜೊತೆ ಇರ್ತೇನೆ. ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಿಸಿಕಲ್ ನೀವು ಮಾಡ್ಕೋಬೇಕು. ಜಾಬ್ ಆದ ನಂತರ ಒಂದ್ ಕಾಲ್ ಮಾಡಿ ಹೇಳ್ಬೇಕು, ಸರ್ ನನ್ ಜಾಬ್ ಆಗೇನ್ರಿ ಅಂತಂದೇಳಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.